ಈ ಒಂದು ಸಮಯದಲ್ಲಿ ನಿಮ್ಮ ವಾಕ್ಯದ ಭಾಗದ ಕಡೆಗೆ ನಾವು ಹೋಗುವಾಗ ಯಾವುದಕ್ಕೆ ಬರಲಾರದಂತ ನನ್ನನ್ನು, ಯಾವುದಕ್ಕೆ ಯೋಗ್ಯತೆ ಇಲ್ಲದಂತ ನನ್ನನ್ನು ನಿಮ್ಮ ಕೃಪೆಯಿಂದ ಆರಿಸಿಕೊಂಡು ನಿಮ್ಮ ಜೀವವುಳ್ಳ ಮಾತುಗಳನ್ನು ವಿವರಿಸಿ ಹೇಳುವಂತೆ ನನ್ನನ್ನು ನಿಲ್ಲಿಸಿದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಮಾತಾಡುವವನು ನಾನಲ್ಲ, ನೀವೇ ನನ್ನಲ್ಲಿ ಇದ್ದುಕೊಂಡು ನಮ್ಮೆಲ್ಲರ ಜೊತೆ ನೀವು ಮಾತಾಡಬೇಕೆಂಬುದಾಗಿ ನನ್ನನ್ನು ನಾನು ತಗ್ಗಿಸಿಕೊಳ್ಳುತ್ತಾ ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ನಮ್ಮ ಒಡೆಯನು ರಕ್ಷಕನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಈ ಚಿಕ್ಕ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ನಮ್ಮ ಎಲ್ಲರ ತಂದೆಯಾಗಿರುವ ದೇವರಿಗೆ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಮಧ್ಯದಲ್ಲಿದ್ದಂತಹ ದೈವ ಸೇವಕರಿಗೂ ಸಭೆಯಾಗಿ ಸೇರಿ ಬಂದಂತ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಮತ್ತೊಂದು ಸಾರಿ ನಾನು ಸಲ್ಲಿಸುವವನಾಗಿದ್ದೇನೆ. ಇಲ್ಲಿಯವರೆಗೆ ಅನೇಕ ಪಾಠಗಳನ್ನು ನಿಮಗೆ ನಾವು ಹೇಳಿದ್ದೇವೆ. ಅನೇಕವಾದ ವಿಷಯದ ಬಗ್ಗೆ ನಿಮ್ಮ ಜೊತೆ ನಾನು ಮಾತಾಡಿದ್ದೇನೆ. ಪರಿಶುದ್ಧವಾದ ಗ್ರಂಥದಲ್ಲಿ ಪರಲೋಕ ರಾಜ್ಯ ಯಾರದು ಎಂಬುದಾಗಿ ಶಿಷ್ಯರು ಕೇಳಿದಾಗ ಚಿಕ್ಕ ಮಗುವನ್ನು ತೆಗೆದುಕೊಂಡು ಅವರ ಮುಂದೆ ನಿಲ್ಲಿಸಿ, ಈ ಚಿಕ್ಕ ಮಗುವಿನಂತೆ ನಿಮ್ಮ ಮನಸ್ಸು ಯಾರಾದರಲ್ಲಿ ಇರುತ್ತದೋ, ಯಾರ ಹತ್ರವಾದರೂ ಇರುತ್ತದೋ, ಚಿಕ್ಕ ಮಕ್ಕಳ ಒಂದು ಮನಸ್ಸು ಯಾರಲ್ಲಾದರೂ ಇರುತ್ತದೋ ಅವರಿಗೆ ಪರಲೋಕ ರಾಜ್ಯ ಎಂಬುದಾಗಿ ಯೇಸು ಕ್ರಿಸ್ತರು ಹೇಳಿದಂತ ಮಾತು ಪ್ರಿಯ ದೇವರ ಮಕ್ಕಳೇ. ಅದೇ ರೀತಿ ಚಿಕ್ಕ ಮಕ್ಕಳಾದರೂ ಸಹ ಒಳ್ಳೆಯ ರೀತಿಯಿಂದ ದೇವರನ್ನು ಆರಾಧಿಸುವುದಕ್ಕೆ ಬಂದಿದಂತ ನಾವೆಲ್ಲರೂ ಇವತ್ತು ಕಲಿತುಕೊಳ್ಳಬೇಕಾದಂತ ಪಾಠ ಅಥವಾ ವಿಷಯ ಏನೆಂದರೆ, ಇವತ್ತು ಬರೆದುಕೊಳ್ಳುವವರು ಬರೆದುಕೊಳ್ಳಿರಿ. ಮುಖ್ಯವಾಗಿ ಟೀಮ್ ಲೀಡರ್ಸ್ ನೀವು ನೋಟ್ ಮಾಡಿಕೊಳ್ಳಿರಿ. ದೇವರನ್ನು ಆರಾಧಿಸುವುದು ಹೇಗೆ? ಮತ್ತೊಂದು ಸಾರಿ, ದೇವರನ್ನು ಆರಾಧಿಸುವುದು ಹೇಗೆ? ಬರೆದುಕೊಂಡಿದ್ದೀರಾ? ಓಕೆ. ದೇವರನ್ನು ಆರಾಧಿಸುವುದು ಹೇಗೆ ಅಂದರೆ ನಮ್ಮೆಲ್ಲರಿಗೂ ಗೊತ್ತು. ಆರಾಧನೆ ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತಿಲ್ವಾ? ಗೊತ್ತು. ಆರಾಧನೆ ಅಂದರೆ ಏನ್ ಮಾಡ್ಬೇಕು? ಆರಾಧನೆ ಅಂದ ತಕ್ಷಣ ಏನ್ ಮಾಡ್ಬೇಕು? ನಮ್ಮೆಲ್ಲರಿಗೂ ಗೊತ್ತಿದ್ದಂತ ವಿಷಯ ಹಾಡು ಹಾಡಬೇಕು ಎಂಬುದಾಗಿ. ಅಷ್ಟೇನಾ? ಆರಾಧನೆ ಅಂದ ತಕ್ಷಣ ಹಾಡಿ ಸ್ತುತಿಸಬೇಕು, ಹಾಡಿನ ಮುಖಾಂತರ ದೇವರಿಗೆ ಆರಾಧನೆ ಮಾಡಬೇಕು ಎಂಬುದಾಗಿ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಮತ್ತೆ ತಿರುಗಿ ನಾವು ಯಾಕೆ ಆಲೋಚನೆ ಮಾಡ್ತಾ ಇದ್ದೇವೆ ಅಂದ್ರೆ, ಆರಾಧನೆ ಅಂದ ತಕ್ಷಣ ಹಾಡು ಮಾತ್ರನೇ ಅಲ್ಲ, ಆರಾಧನೆಯಲ್ಲಿರ್ತಕ್ಕಂಥ ಭಾವನೆಯನ್ನು, ದೇವರನ್ನು ಹೇಗೆ ಆರಾಧಿಸಬೇಕು ಎಂಬ ಪ್ರಶ್ನೆ ನಿಮ್ಗೆ ಅದಕ್ಕೆ ಹಾಕಿದ್ದು ನಾನು. ಹೇಗೆ ಆರಾಧಿಸಬೇಕು ಅಂದ ತಕ್ಷಣ ಒಬ್ರು ಏನ್ ಹೇಳಿದಾರೆ ನಂಗೆ ಗೊತ್ತಾ? ಹಾಡುಗಳಿಂದ ಕೈ ಮೇಲಕ್ಕೆ ಮಾಡಿ ಆರಾಧಿಸಬೇಕು ಎಂಬುದಾಗಿ ಹೇಳಿದ್ದಾರೆ. ಅವ್ರಿಗೆ ನಾನು ತಪ್ಪಿಡಿತಾ ಇಲ್ಲ. ಆದರೆ ದೇವರಿಗೆ ಆರಾಧಿಸಬೇಕು ಅಂದ್ರೆ, ದೇವರು ಆರಾಧನೆಯ ಬಗ್ಗೆ ಪರಿಶುದ್ಧ ಗ್ರಂಥದಲ್ಲಿ ಬರೆಸಿದ್ದಾರೆ. ಆತನು ಹೇಗೆ ಆರಾಧನೆ ಮಾಡಬೇಕು ಎಂಬುದಾಗಿ ಹೇಳಿದಾರೋ ನಾವು ಅದೇ ರೀತಿ ಆರಾಧನೆ ಮಾಡಬೇಕು. ದೇವರು ಯಾವ ರೀತಿಯಲ್ಲಿ ನೀವು ಆರಾಧನೆ ಮಾಡಬೇಕು ಎಂಬುದಾಗಿ ಬರೆಸಿದಾರೋ ಆ ರೀತಿಯಲ್ಲೇ ನಾವು ಆರಾಧನೆ ಮಾಡಬೇಕು. ದೇವರ ವಾಕ್ಯ ಯಾವುದಾದ್ರೂ ಹೇಳುತ್ತೋ ಅದು ಮಾಡಬೇಕು. ದೇವರ ವಾಕ್ಯ ಯಾವುದಾದ್ರೂ ನೀವು ಮಾಡಬೇಡಿರಿ ಎಂಬುದಾಗಿ ಹೇಳುತ್ತೋ ಅದು ನಾವು ಮಾಡಬಾರದು. ಅದಕ್ಕೋಸ್ಕರ ದೇವರು ನಮಗೆ ಹೇಗೆ ಆರಾಧಿಸಬೇಕು ಎಂಬುದಾಗಿ ಹೇಳಿದಾರೋ ಒಂದು ಸಾರಿ ಪರಿಶುದ್ಧವಾದ ಗ್ರಂಥದಲ್ಲಿ ನಾವು ನೋಡೋಣ. ಯೋಹಾನನು ಬರೆದ ಸುವಾರ್ತೆ
4ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳಿದ್ದಾರೆ ನೋಡ್ರಿ, ದೇವರಿಗೆ ಹೇಗೆ ಆರಾಧಿಸಬೇಕು. ಏನಂತ? ದೇವರು ಆತ್ಮ ಸ್ವರೂಪನು. ಏನಾಗಿದ್ದಾನಂತೆ? ದೇವರು ಆತ್ಮ ಸ್ವರೂಪನಾಗಿದ್ದಾನಂತೆ. ಆತನನ್ನು ಆರಾಧಿಸುವವರು ಹೇಗೆ ಆರಾಧಿಸಬೇಕು? ಒಂದು ಸಾರಿ ಓದ್ರಿ. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ ಹೇಳಿದ್ದಾರೆ. ಯಾವುದಕ್ಕೆ ತಕ್ಕಂತೆ? ಸತ್ಯಕ್ಕೆ ತಕ್ಕಂತೆ ಆತನನ್ನು ಆರಾಧಿಸಬೇಕು. ಸತ್ಯ ಅಂದ್ರೇನು? ಸತ್ಯ ಅಂದ್ರೇನು? ಸತ್ಯ ಅಂದ್ರೇನು ಗೊತ್ತಿಲ್ವಾ? ಒಂದು ಸಾರಿ ಸತ್ಯ ಅಂದ್ರೆ ಏನೋ ಒಂದು ಸಾರಿ ಅದೇ ಯೋಹಾನನ ಬರೆದ ಸುವಾರ್ತೆಯಲ್ಲಿ 17ನೇ ಅಧ್ಯಾಯ 17ನೇ ವಚನದಲ್ಲಿ ಇರುತ್ತೆ ನೋಡ್ರಿ. ಒಂದ್ಸಾರಿ ಏನಂತ? ನಿನ್ನ ವಾಕ್ಯವೇ. ಇಲ್ಲಿ 4ನೇ ಅಧ್ಯಾಯ 24ನೇ ವಚನದಲ್ಲಿ ಏನ್ ಹೇಳಿದೆ ನಮ್ಗೆ? ಒಂದು ಸಾರಿ ಓದ್ರಿ. ದೇವರು ಆತ್ಮ ಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಿನ್ನ ವಾಕ್ಯವೇ ಸತ್ಯ ಅಂದ್ರೆ ಏನು? ವಾಕ್ಯ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ವಾಕ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ ಹೇಳಿದ್ದಾರೆ. ವಾಕ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ವಾಕ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂದರೇನು? ವಾಕ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂದರೇನು? ನಿನ್ನ ವಾಕ್ಯವೇ ಸತ್ಯವು ಎಂಬುದಾಗಿ ಓದಿದ್ದೇವಲ್ಲ. ವಾಕ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ ನಾವು ಓದಿದ್ದೇವಲ್ಲ. ಅಸಲು ವಾಕ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದ್ರೇನು? ಒಂದು ಸಾರಿ ಪೂರ್ವಕಾಲದಲ್ಲಿ ಚೆನ್ನಾಗಿ ಕೇಳ್ರಿ. ಪೂರ್ವಕಾಲದಲ್ಲಿ ದೇವರನ್ನು ಹೇಗೆ ಆರಾಧನೆ ಮಾಡುವುದಕ್ಕೆ ಆತನ ಬಳಿಗೆ ಬಂದು ಆತನನ್ನು ಹೇಗೆ ಆರಾಧಿಸಿದಾರೋ ಅಥವಾ ಯಾವ ರೀತಿಯಲ್ಲಿ ಆರಾಧಿಸಿದಾರೋ ಒಂದು ಸಾರಿ ನಾವು ಎಲ್ಲರೂ ನೋಡೋಣ. ಅವರನ್ನು ನೋಡಿದ ಮೇಲೆ ಅವರಂತೆ ನಾವು ಆರಾಧಿಸಬೇಕಾ, ಇನ್ನೊಂದು ರೀತಿಯಲ್ಲಿ ನಾವು ಆರಾಧಿಸಬೇಕಾ, ನಮ್ಮೆಲ್ಲರಿಗೂ ಅರ್ಥವಾಗುತ್ತೆ. ಒಂದು ಸಾರಿ ಯೆಶಾಯನ ಗ್ರಂಥ 29ನೇ ಅಧ್ಯಾಯ. ಯೆಶಾಯನ ಗ್ರಂಥ 29ನೇ ಅಧ್ಯಾಯ 29ನೇ ಅಧ್ಯಾಯ ಸಿಗ್ತಾ ಎಲ್ಲರಿಗೂ? 13ನೇ ವಚನ ನೋಡ್ರಿ. ಆತನನ್ನು ಆರಾಧಿಸುವುದಕ್ಕೆ ಹೇಗೆ ಅವರು ಆರಾಧಿಸ್ತಾ ಇದ್ದಿದ್ದಾರೋ. ಮತ್ತು ಯೆಹೋವನು ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯ ಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ಏನಿಟ್ಟಿದ್ದಾರಂತೆ? ಮನುಷ್ಯರ ಆಜ್ಞೆದ ಭಯಭಕ್ತಿ ಅಂತ. ಇನ್ನೊಂದ್ ಸರಿ ಹೋದ್ರಿ. ಮತ್ತು ಯೆಹೋವನು ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ಯಾವುದರಿಂದ ಸನ್ಮಾನಿಸುತ್ತಾರಂತೆ? ತುಟಿಯಿಂದ ಸನ್ಮಾನಿಸುತ್ತಾರೆ.
ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿ ಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ಏನ್ ಮಾಡಿದಾರಂತೆ? ಅವರ ತುಟಿಗಳಿಂದ ಮಾತ್ರ ಆರಾಧನೆ ಮಾಡ್ತಾ ಇದ್ದಾರಂತೆ, ಅವರ ಹೃದಯ ಮಾತ್ರ ದೂರ ಮಾಡಿಟ್ಟುಕೊಂಡಿದ್ದಾರಂತೆ. ಇವಾಗ ಆರಾಧನೆ ಮಾಡುವುದು ಹೃದಯದಿಂದನ ತುಟಿಗಳಿಂದನ? ಯಾವುದರಿಂದ? ಹೃದಯದಿಂದ ಆತನನ್ನು ಆರಾಧಿಸಬೇಕು. ಆದರೆ ಆ ವಚನದಲ್ಲಿ ನಾವು ನೋಡುವಾಗ ಆತನನ್ನು ಆರಾಧಿಸಲಿಕ್ಕೆ ಬಂದಂತ ಜನರು ಹೇಗೆ ಆರಾಧಿಸ್ತಾ ಇದ್ದಾರಂತೆ? ತುಟಿಯಿಂದ ಆರಾಧಿಸ್ತಾ ಇದ್ದಾರೆ. ಅವರ ಹೃದಯ ದೂರ ಮಾಡಿಕೊಂಡಿದ್ದಾರೆ. ದೂರ ಅಂದರೆ ದೇವರಿಗೆ ದೂರವಾಗಿ ಮಾಡಿಕೊಂಡಿದ್ದಾರೆ. ಮನುಷ್ಯರು ಕೆಲವು ಆಜ್ಞೆಯನ್ನು ಮಾಡಿದ್ದಾರಂತೆ, ಆ ಆಜ್ಞೆ ಮಾಡಿದ್ದು ಬೈಪಾಟಾಗಿ ಮಾಡಿಕೊಂಡು ಅವರು ಆರಾಧಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಒಂದು ಸಾರಿ ತೆಲುಗುದಲ್ಲಿ ಹೇಗಿದೆಯೋ ನೋಡೋಣ. తమ్ముడు ఒకసారి యెషయా గ్రంథము 29:13 చదువు. ప్రభువు ఇలాగు సెలవిచ్చి ఉన్నాడు, ఈ ప్రజలు నోటి మాటతో నా యొద్దకు వచ్చుచున్నారు, పెదవులతో నన్ను ఘనపరచుచున్నారు, గాని తమ హృదయమును దూరము చేసుకుని ఉన్నారు. అల్లిబి అదే ఓదిదేవల కిందికి. నా ఎడల వారు నా ఎడల చూపు భయభక్తులు, ಅವರು ನನ್ನಲ್ಲಿ ತೋರಿಸುವ ಭಯಭಕ್ತಿ ಮಾನವರ ವಿಧುలను ಬಟ್ಟಿ ಮನುಷ್ಯರು ಕಲಿಸಿದ ವಿಧಿಗಳಿಂದ ಅಥವಾ ಆಜ್ಞೆಗಳಿಂದ ವಾರು ನೇರ್చుకున్నది. ಅವರು ಕಲಿತುಕೊಂಡವು. ಅವರು ಮನುಷ್ಯರು ಕಲಿಸಿದ್ದನ್ನು ಕಲಿತುಕೊಂಡು ಅವರ ಹೃದಯವನ್ನು ದೂರ ಮಾಡಿಕೊಂಡು ದೇವರಿಗೆ ಕೇವಲ ತುಟಿಗಳಿಂದ ಮಾತ್ರ ಆರಾಧಿಸ್ತಾ ಇದ್ದಾರೆ. ಆಲೋಚನೆ ಮಾಡಿದ್ದೀರಾ? ಆದರೆ ನಾವೇನು ತಿಳಿದುಕೊಳ್ಳಬೇಕಿಲ್ಲಿ? ಆತನನ್ನು ಆರಾಧಿಸಬೇಕಂದರೆ ತುಟಿಗಳಿಂದ ಅಥವಾ ಹೃದಯದಿಂದ? ಹೃದಯದಿಂದ ಆತನನ್ನು ಆರಾಧಿಸಬೇಕು. ಆದರೆ ಮತ್ತೊಂದು ವಚನ ನಾವು ನೋಡಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನ ಮತ್ತು 7ನೇ ವಚನ ನೋಡೋಣ. ಅದಕ್ಕೆ ಆತನು ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಇಲ್ಲಿಯವರೆಗೆ ನಾವು ಈ ಕಪಟಿಗಳನ್ನು ತುಟಿಯಿಂದ ಆರಾಧಿಸುವವರ ಬಗ್ಗೆ ಯಾರು ಪ್ರವಚನೆ ಮಾಡಿದ್ದಾರೆ? ಯೆಶಾಯನು ಪ್ರವಚನೆ ಮಾಡಿದ್ದಾನಂತೆ. ಎಲ್ಲಿ ಓದಿದ್ದೇವೆ ಅದು ನಾವು ಇವಾಗ? ಯೆಶಾಯನ ಗ್ರಂಥದಲ್ಲಿ 29ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಅದೇ ರಿಪೀಟ್ ಆಗಿ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಸಹ ಹೇಳ್ತಾ ಇದೆ. ಆ ಒಂದು ಯೆಶಾಯನ ಗ್ರಂಥದಲ್ಲಿ ಯಾವ ರೀತಿ ಉಳ್ಳ ಮನುಷ್ಯರಿದ್ದಾರೆ? ಕಪಟಿಗಳು. ಅವರ ಬಗ್ಗೆ ಯೆಶಾಯನ ಗ್ರಂಥದಲ್ಲಿ ಅಂದ್ರೆ ಪೂರ್ವ ಕಾಲದಲ್ಲೇ ಹೇಳಲ್ಪಟ್ಟಿದೆ. ಮತ್ತೊಂದು ಸಾರಿ ಇವಾಗ ನೋಡಿಕೊಳ್ಳೋಣ 6ನೇ ವಚನ. ಅದಕ್ಕೆ ಆತನು ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಅಂದರೆ ಕಪಟಿಗಳ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದೇನೆಂದರೆ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಅವರ ಮನಸ್ಸು ಆತನಿಗೆ ದೂರವಾಗಿದೆ. ಇವಾಗ ಕೇವಲ ಅವರು ಬಾಯಿಂದ ಮಾತ್ರ ಆರಾಧಿಸ್ತಾ ಇದ್ದಾರೆ, ಅವರ ಮನಸ್ಸು ಮಾತ್ರ ದೂರವಾಗಿದೆ. ಇವಾಗ ನಾವು ಸಹ ಆರಾಧನೆ ಮಾಡ್ತಾ ಇದ್ದೇವಲ್ಲ,
ನಾವು ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು? ಆತನು ಆತ್ಮ ಸ್ವರೂಪನು. ಆತನು ಆತ್ಮ ಸ್ವರೂಪನು. ಆತ್ಮ ಸ್ವರೂಪನಾದವನನ್ನು ನಾವು ಯಾವ ರೀತಿಯಿಂದ ಆರಾಧನೆ ಮಾಡಬೇಕು? ಹೃದಯದಿಂದ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮ ಹೃದಯ ಪೂರ್ವಕದಿಂದ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಬೇಕು. ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಬೇಕು ಅಂದರೆ ವಾಕ್ಯಾನುಸಾರವಾದಂತ ಗುಣಲಕ್ಷಣಗಳು ನಮ್ಮಲ್ಲಿ ಇರಬೇಕು. ವಾಕ್ಯಾನುಸಾರವಾದಂತ ಪ್ರವರ್ತನೆ ನಮ್ಮಲ್ಲಿ ಇರಬೇಕು. ವಾಕ್ಯಾನುಸಾರವಾದಂತ ಸ್ವಭಾವ ಪ್ರವರ್ತನೆ ಯಾರಲ್ಲಿರಬೇಕು? ಆತನನ್ನು ಆರಾಧಿಸುವವರಲ್ಲಿ ಇರಬೇಕು. ಇಲ್ಲಿ ಕೇಳಿದಂತ ವಾಕ್ಯ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ಆತನ ವಾಕ್ಯ ವಿರುದ್ಧವಾಗಿ ಒಂದು ವೇಳೆ ನಾವು ಜೀವಿಸಿದೆವು ಅಂತ ತಿಳ್ಕೊರಿ, ನಾವು ಸಹ ಯಾರ ಗುಂಪಿಗೆ ಸೇರಿದವರಾಗುತ್ತೇವೆ? ತುಟಿಗಳಿಂದ ಕಪಟಿಗಳಂತೆ ಆರಾಧಿಸಿದವರ ಗುಂಪಿಗೆ ನಾವು ಆಗಿರುತ್ತೇವೆ. ಆದರೆ ಆತನು ಆತ್ಮಸ್ವರೂಪನು. ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಬೇಕು. ಸತ್ಯಕ್ಕೆ ತಕ್ಕ ಹಾಗೆ ಅಂದರೆ ಸತ್ಯವೇದ ನಮಗೆ ಏನ್ ಹೇಳುತ್ತೆ? ಸತ್ಯವೇದ ನಮಗೆ ಏನ್ ಹೇಳುತ್ತೆ? ನಿಮ್ಮ ಸಹೋದರರನ್ನು ನೀವು ಪ್ರೀತಿಸಿರಿ, ನಿಮ್ಮಂತೆ ನಿಮ್ಮ ನೆರೆಯವರನ್ನು ಪ್ರೀತಿಸಿರಿ ಅಂತ ಹೇಳುತ್ತೆ. ಹೌದಾ ಅಲ್ವಾ? ನಮ್ಮ ಸಹೋದರರನ್ನು ನಾವು ಪ್ರೀತಿಸದೆ ನಾವು ಒಂದು ವೇಳೆ ಹಾಡಿಗಳಿಂದ ನಾವು ಆರಾಧನೆ ಮಾಡಿದ್ದೇವೆ ಅಂತ ತಿಳ್ಕೊರಿ, ಆರಾಧನೆ ಆಗುತ್ತಾ? ಯಾಕೆ? ನಮ್ಮ ಹೃದಯದಲ್ಲಿ ಏನಿಲ್ಲ. ನಮ್ಮ ಹೃದಯದಲ್ಲಿ ಏನಿಲ್ಲ? ನಮ್ಮ ನೆರೆಯವರ ಬಗ್ಗೆ ಪ್ರೀತಿ ಇಲ್ಲ. ಸತ್ಯವೇದ ಏನ್ ಹೇಳುತ್ತೆ? ನಿಮ್ಮ ನೆರೆಯವರನ್ನು ನಿನ್ನಂತೆ ನೀನು ನಿಮ್ಮ ನೆರೆಯವರನ್ನು ಪ್ರೀತಿಸು. ಆ ಪ್ರೀತಿನೇ ನಮ್ಮಲ್ಲಿಲ್ಲ. ಒಳ್ಳೆ ಸ್ವರ ತೆಗೆದು ಸರಿಗಮ ಪದದಿಂದ ನಾವು ಒಂದು ವೇಳೆ ಆತನಿಗೆ ಹಾಡಿದ್ದೇವೆ ಅಂತ ತಿಳ್ಕೊರಿ, ಅದು ಆರಾಧನೆ ಆಗುತ್ತಾ? ಆಗೋದಿಲ್ಲ. ಸತ್ಯವೇದ ಇನ್ನೇನು ಹೇಳುತ್ತೆ? ನೀವು ಸುಳ್ಳು ಹೇಳಬಾರದು, ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂಬುದಾಗಿ ಹೇಳುತ್ತೆ. ಆದರೆ ನಿಜವಾಗಿ ಹೇಳ್ರಿ, ನಾವು ಒಂದು ದಿನದಲ್ಲಿ ಎಷ್ಟು ಸಾರಿ ಸುಳ್ಳು ಹೇಳುತ್ತೇವೆ? ಎಷ್ಟೋ ಸಾರಿ ಸುಳ್ಳು ಹೇಳುವ ಈ ಬಾಯಿಯಿಂದ ಒಳ್ಳೆ ಸ್ವರ ತೆಗೆದು ಆತನಿಗೆ ಹಾಡಿದ್ದೇವೆ ಅಂತ ತಿಳ್ಕೊರಿ, ಅದೇ ಆರಾಧನೆ ಆಗುತ್ತಾ? ಅದು ಏನಾಗುತ್ತೆ? ಕಪಟಿಗಳಂತೆ ಆರಾಧನೆ ಆಗುತ್ತೆ ಅಷ್ಟೇ. ನಾವು ಸಹ ಕಪಟಿಗಳಂತೆ ನಾವು ಆತನಿಗೆ ಏನ್ ಮಾಡ್ತಾ ಇದ್ದೇವೆ? ಆರಾಧಿಸ್ತಾ ಇದ್ದೇವೆ. ಯಾಕೆ? ಸಹೋದರರ ಪ್ರೀತಿ ನಮ್ಮಲ್ಲಿಲ್ಲ. ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂಬ ವಾಕ್ಯ ನಾವು ಓದಿ ಮಾತ್ರ ಬಿಟ್ಟು ನಾವು ಇನ್ನೂ ಸುಳ್ಳು ಸ್ವಭಾವದಿಂದನೇ ಜೀವಿಸ್ತಾ ಇದ್ದೇವೆ. ಹೀಗೆ ನಾವು ಜೀವಿಸಿದರೆ ದೇವರಿಗೆ ನಾವು ಎಷ್ಟು ಆರಾಧನೆ ಮಾಡಿದರೂ ಅದು ಆರಾಧನೆ ಆಗುತ್ತಾ? ಒಬ್ಬರಿಗೆ ಒಳ್ಳೆಯದು ಮಾಡಬೇಕು ಎಂಬುದಾಗಿ ನಮಗೆ ಗೊತ್ತು. ಒಂದು ವೇಳೆ ಆತರಿಗೆ ಅವರು ಯಾವುದೋ ಒಂದು ಆಪತ್ಕಾಲದಲ್ಲಿದ್ದಾರೆ, ಅವರು ಯಾವುದೋ ಒಂದು ಸಮಸ್ಯೆದಲ್ಲಿದ್ದಾರೆ, ವಾಕ್ಯ ತಿಳಿದಂತ ನಾವು, ಸತ್ಯವೇದವನ್ನು ಕೈಯಲ್ಲಿ ಹಿಡಿದಂತ ನಾವು ಒಂದು ವೇಳೆ ನಮ್ಮ ಕಣ್ಣಿನ ಮುಂದೆ ನಮ್ಮ ಮುಂದೆ ಒಂದು ಆಪತ್ಕಾಲದಲ್ಲಿ ಇದ್ದಂಥವರಿಗೆ ಒಂದು ವೇಳೆ ನಾವು ಸಹಾಯ ಮಾಡಿಲ್ಲ ಅಂತ ತಿಳ್ಕೊರಿ, ಅದು ಆರಾಧನೆ ಆಗುತ್ತಾ? ಅವರಿಗೆ ನಾವು ಸಹಾಯನೇ ಮಾಡಿಲ್ಲ, ಚರ್ಚಿಗೆ ಬಂದು ಮಾತ್ರ ನಮ್ಮಷ್ಟು ಒಳ್ಳೆ ಹಾಡಿನ ಯಾರು ಹಾಡೋದಿಲ್ಲ, ಅದು ಆರಾಧನೆ ಆಗುತ್ತಾ? ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಿರಿ ಅಂದ್ರೆ ಏನು ಗೊತ್ತಾ? ವಾಕ್ಯದಲ್ಲಿ ಇದು ಮಾಡಿರಿ ಎಂಬುದಾಗಿ ಯಾವುದಾದ್ರೂ ಹೇಳುತ್ತೋ ಅದು ಮಾಡದಂತೆ ನಾವು ಆ ವಾಕ್ಯ ವಿರುದ್ಧವಾಗಿ ಯಾವಾಗಾದ್ರೂ ನಾವು ನಡೀತೇವೋ ಅದು ಆರಾಧನೆ ಆಗೋದಿಲ್ಲ. ಏನಾಗುತ್ತೆ? ಕಪಟಿಗಳು ಮಾಡುವ ಆರಾಧನೆ ಆಗುತ್ತೆ. ಕಪಟಿಗಳು ಹೇಗೆ ಆರಾಧನೆ ಮಾಡ್ತಾರಂತೆ? ಅವರ ತುಟಿಗಳು ಮಾತ್ರ ದೇವರಿಗೆ ಕೊಟ್ಟು ಅವರ ಹೃದಯ ದೂರವಾಗಿಟ್ಟಿದ್ದಾರಂತೆ. ಆದರೆ ಇಲ್ಲಿ ದೇವರ ವಾಕ್ಯ ಏನು ಹೇಳ್ತಾ ಇದೆ? ಅವರ ತುಟಿಗಳು ಮಾತ್ರ ನನಗೆ ಹತ್ತಿರವಾಗಿದೆ, ಅವರ ಹೃದಯ ದೂರವಾಗಿದೆ. ಅಂದರೆ ದೇವರಿಗೆ ಬೇಕಾದದ್ದು ತುಟಿಗಳಲ್ವಾ?
ಏನು ಬೇಕು ಮತ್ತೆ ಆತನಿಗೆ? ನಮ್ಮ ಹೃದಯ ಬೇಕು. ಹೃದಯ ಪೂರ್ವಕವಾಗಿ ಆತನನ್ನು ಆರಾಧಿಸಬೇಕು. ಆದರೆ ಯೆಶಾಯನ ಗ್ರಂಥದಲ್ಲಿಯೂ ಸಹ ನಾವು ನೋಡಿದ್ದೇವೆ, ಆತನನ್ನು ಆರಾಧಿಸುವವರು ಹೇಗೆ ಆರಾಧನೆ ಮಾಡಿದಾರಂತೆ? ತುಟಿಗಳಿಂದ ಆರಾಧನೆ ಮಾಡಿ ಅವರ ಹೃದಯವು ದೂರ ಮಾಡಿಕೊಂಡಿದ್ದಾರಂತೆ. ಆದರೆ ದೇವರಿಗೆ ಬೇಕಾದದ್ದು ಹೃದಯ ಪೂರ್ವಕವಾದ ಆರಾಧನೆ. ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನದಲ್ಲಿ ನಾವೇನ್ ನೋಡಿಕೊಂಡಿದ್ದೇವೆ? ಮತ್ತೊಂದ್ಸರಿ ಓದೋಣ. ಅದಕ್ಕೆ ಆತನು ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದಾನೆ. ಅವನು ಬರೆದಿದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನ ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಮನುಷ್ಯರು ಏನು ಕಲಿಸಿದ್ದಾರಂತೆ ಅವರಿಗೆ? ಆರಾಧನೆ ಎನ್ನುವುದು ಕೈಗಳನ್ನು ಮೇಲೆ ಮಾಡಿ, ಕೈಗಳ ಮೇಲೆ ಮಾಡೋ ತಪ್ಪಂತ ಹೇಳ್ತಾ ಇಲ್ಲ, ಚೆನ್ನಾಗಿ ಕೇಳಬೇಕು. ಕೈಗಳನ್ನು ಮೇಲೆ ಮಾಡಿ ಒಳ್ಳೆ ಸ್ವರವನ್ನು ತೆಗೆದು ಆತನಿಗೆ ಆರಾಧನೆ ಮಾಡಿರಿ ಎಂಬುದಾಗಿ ಹೇಳಿದ್ದಾರೆ. ಅದು ತಪ್ಪು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಆದರೆ ಇದು ಮಾತ್ರ ಕಲಿತುಕೊಂಡಿದ್ದಾರೆ, ಅವರ ಹೃದಯ ಪೂರ್ವಕವಾದ ಆರಾಧನೆ ಮಾಡುವುದು ಬಿಟ್ಟು ಬಿಟ್ಟಿದ್ದಾರೆ ಪ್ರಿಯದೇವರ ಮಕ್ಕಳು. ಆದರೆ ದೇವರೇನು ಹೇಳ್ತಾ ಇದ್ದಾನೆ? ದೇವರು ಆತ್ಮ ಸ್ವರೂಪಿ. ಆತನನ್ನು ಆರಾಧಿಸುವವರು ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಬೇಕು. ಇವಾಗ ನಾವು ಹೇಗೆ ಆರಾಧನೆ ಮಾಡ್ತಾ ಇದ್ದೇವೆ? ನಾವು ಚರ್ಚಿಗೆ ಹೋಗ್ತಾ ಇದ್ದೇವಾ ಇಲ್ವಾ? ಚರ್ಚಲ್ಲಿ ಹೋದ ತಕ್ಷಣ 2-3 ಇದ್ದಾರಂತ ತಿಳ್ಕೊರಿ, ಅವಾಗ ನಾವು ಹಾಡ್ತೇವ? ಯಾಕೆ ಹಾಡೋದಿಲ್ಲ? ನಾನು ಹಾಡುವುದು ಅನೇಕರು ಕೇಳಬೇಕು. ಏನು ಕೇಳಬೇಕು? ನಾನು ಹಾಡುವಾಗ ನನ್ನ ಹಾಡು ಅನೇಕರು ಕೇಳಬೇಕು. ಅದಕ್ಕೆ ಚರ್ಚಲ್ಲಿ ಎಲ್ಲಾ ಜನ ಬಂದ ಮೇಲೇನೆ ನಾವು ಹಾಡ್ತೇವೆ. ಅದು ಆರಾಧನೆನಾ? ನಾವು ಯಾರಿಗೋಸ್ಕರ ಹಾಡ್ತಾ ಇದ್ದೇವೆ? ನಾವು ಯಾರಿಗೋಸ್ಕರ? ಜನರಿಗೋಸ್ಕರ ನಾವು ಹಾಡ್ತಾ ಇದ್ದೇವೆ. ದೇವರಿಗೋಸ್ಕರ? ಒಂದ್ ವೇಳೆ ದೇವರಿಗೋಸ್ಕರ ನಾವು ಹಾಡುವುದಾದರೆ ಜನರು ಇರಲಿ ಇರದೆ ಹೋಗಲಿ, ನಾವು ಏನ್ ಮಾಡ್ತೇವೆ? ಹೃದಯ ಪೂರ್ವಕದಿಂದ ದೇವರನ್ನು ಹಾಡುಗಳ ಮುಖಾಂತರ ಆತನಿಗೆ ಆರಾಧನೆ ಮಾಡುತ್ತೇವೆ. ನಾವು ಚರ್ಚಲ್ಲಿ ಅನೇಕರು ಬಂದ ಮೇಲೇನೆ ನಾನು ಹಾಡಬೇಕು ಎಂಬುದಾಗ ಒಂದು ವೇಳೆ ನಾವು ಅಂದುಕೊಂಡಿದ್ದೇವೆ ಅಂತ ತಿಳ್ಕೊರಿ, ಜನರು ಬಂದಾಗಲೇ ನಾವು ಹಾಡಿದ್ದೇವೆ ಅಂತ ತಿಳ್ಕೊರಿ, ಅವಾಗ ದೇವರು ಏನ್ ಹೇಳ್ತಾನೆ ಗೊತ್ತಾ? ನೀನು ನನಗೋಸ್ಕರ ಹಾಡಿಲ್ಲ, ಜನರು ನಿನ್ನನ್ನು ಮೆಚ್ಚುವುದಕ್ಕೋಸ್ಕರ ನೀನು ಹಾಡಿದಿ. ನಿನ್ನ ಫಲ ನಿನಗೆ ಸಿಕ್ತು ಹೋಗು. ಹೇಗ್ ಸಿಕ್ತು ನಮಗೆ ಫಲ? ನೀನು ಹಾಡಿದಾಗ ಅನೇಕರು ನಿನ್ನನ್ನು ನೋಡಿ, ಆಹಾ ಈ ಹುಡುಗಿ ಎಷ್ಟು ಚೆನ್ನಾಗಿ ಹಾಡಿದ್ದಾಳೆ ಎಂಬುದಾಗ ಅವ್ರು ಹೇಳ್ತಾರೆ ನೋಡ್ರಿ, ಅದೇ ನಿಮಗೆ ಬರ್ತಕ್ಕಂತ ಫಲ. ಆಲ್ರೆಡಿ ಜನರು ನಿಮಗೆ ಫಲ ಕೊಟ್ಟು ಬಿಟ್ಟಿದ್ದಾರೆ, ಇನ್ನು ನಾನೇನು ಕೊಡ್ಲಿ? ಅದೇ ನಿಮ್ಮ ಫಲ. ನಮಗೆ ಕೊಡಬೇಕಾದ ಫಲ ದೇವರ ಜನರ? ದೇವರಿಂದ ನಾವು ಫಲ ತೆಗೆದುಕೊಳ್ಳಬೇಕಂದ್ರೆ ನಾವು ಯಾರ ಮುಂದೆ ಹಾಡಬಾರದು? ಜನರ ಮುಂದೆ ಹಾಡಬಾರದು. ಅಂದ್ರೆ ಚರ್ಚಿಗೆ ಬಂದವರಿಗೆಲ್ಲ ಹೊರಗೆ ಹೋಗ್ರಿ ನಾನು ಹಾಡ್ತೀನಿ ಒಂದ್ಸಲ ಅಂತೀರ? ಅದು ಅಲ್ಲ. ಜನರು ಇರಲಿ ಜನರು ಇರದೆ ಹೋಗ್ಲಿ, ನಾವು ಹಾಡುವುದು ಹೃದಯ ಪೂರ್ವಕವಾಗಿ ಆತನಿಗೆ ನಾವು ಆರಾಧಿಸಬೇಕು ಹಾಡಿನ ಮುಖಾಂತರ. ಕೇವಲ ಹಾಡಿನ ಮುಖಾಂತರನೇ ಹಾಡಿದ್ದರೆ ಮಾತ್ರ ಆರಾಧನೆ ಆಗುತ್ತಾ? ದೇವರು ಅಸಲು ಆರಾಧನೆ ಅಂದರೆ ಅಸಲು ದೇವರು ಹೇಗೆ ಆರಾಧನೆ ಮಾಡ್ಬೇಕಂತ ಹೇಳಿದ್ದಾರೆ? ಮೊದಲನೇ ಪೂರ್ವಕಾಲ ವೃತ್ತಾಂತ ಇದೊಂದ್ಸರಿ. ಮೊದಲನೇ ಪೂರ್ವಕಾಲ ವೃತ್ತಾಂತ తమ్ముడు తెలుగులో కూడా ఒకసారి
16ನೇ అధ్యాయ దినవృత్తాంతరముల గ్రంథము 16వ అధ్యాయము 7వ వచనం తీసి ఒక్కసారి రెడీగా పెట్టుకో తమ్ముడు తెలుగులో. ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 7ನೇ ವಚನ ಒಂದು ಸಾರಿ ನಾವು ಜಾಗ್ರತವಾಗಿ ನೋಡೋಣ. ಹಾ, ಯಾರಾದ್ರೂ ಒಬ್ರು ಓದ್ರಿ. ದಾವೀದನು ಆಸಾಫನನ್ನು ಅವನ ಸಹೋದರರನ್ನು ಯೆಹೋವ ಕೀರ್ತನೆಗೋಸ್ಕರ ಆ ದಿನದಲ್ಲಿ ಮೊದಲು ನೇಮಿಸಿದನು. ಅವರು ಹಾಡಿದ್ದೇನೆಂದರೆ ಯೆಹೋವನಿಗೆ ಏನು ಮಾಡಿರಿ? ಕೃತಜ್ಞತಾ ಸ್ತುತಿ ಮಾಡಿರಿ. ಇವಾಗ ಅನೇಕರು ಆತನನ್ನು ಸ್ತುತಿಸಿರಿ ಅಂದ ತಕ್ಷಣ ಹೇಗೆ ಸ್ತುತಿಸ್ತಾರ ಗೊತ್ತಾ? ಹೈದರಾಬಾದ್ ಪಟ್ಟಣದಲ್ಲಿ ಒಂದು ಸುಮಾರು 5-6 ವರ್ಷದ ಕೆಳಗೆ ಒಂದು ಪಾಂಪ್ಲೆಟ್ ಅಥವಾ ಒಂದು ಪೋಸ್ಟರ್ ಮೇಲೆ ಏನಿದೆ ಗೊತ್ತಾ? ನಾನು ನೋಡಿದಾಗ 72 ಗಂಟೆ ಸ್ತುತಿ ಆರಾಧನೆ ಎಂಬುದಾಗಿ ಬರೆದಿದ್ದಾರೆ. ಆ ಪಾಂಪ್ಲೆಟ್ ಅಲ್ಲಿ 72 ಗಂಟೆ ಸ್ತುತಿ ಆರಾಧನೆ ಎಂಬುದಾಗಿ ಬರೆದಿದ್ದಾರೆ. ಅದರಲ್ಲಿ ಒಬ್ಬ ಆತನಿಗೆ ನಾನು ಹೀಗೆ ಕೇಳಿದ್ದೇನೆ, ಏನಂತ? 72 ಗಂಟೆ ಸ್ತುತಿ ಆರಾಧನೆ ಎಂಬುದಾಗಿ ನೀವು ಪಾಂಪ್ಲೆಟ್ ಅಲ್ಲಿ ಹಾಕಿದ್ದೀರಲ್ಲ, 72 ಗಂಟೆದಲ್ಲಿ ಏನೇನ್ ಮಾಡಿದ್ದೀರಾ ಎಂಬುದಾಗಿ ನಾನು ಕೇಳಿದ್ದೆ. ಅವರು ಕೇಳಿದಾಗ ಆ ಬ್ರದರ್ ಏನ್ ಹೇಳಿದಾರೆ ಗೊತ್ತಾ? ಸ್ತುತಿ. ಏನಂತ? ಸ್ತುತಿ ಅಂತ ಹೇಳಿದಾಗ ನಾನು ಡೌಟಿಂದ ಸ್ತುತಿಯ, ಓಹೋ, ಮತ್ತೇನ್ ಮಾಡಿದ್ದೀರಿ? ಸ್ತುತಿ. ಮತ್ತೇನ್ ಮಾಡಿದಿರಿ? ಸ್ತುತಿ. 2-3 ಸಾರಿ ಡೌಟಿಂದ ನಾನು ಕೇಳಿದಾಗ ಎಷ್ಟು ಸಾರಿ ಕೇಳಿದ್ರು ನಾತೇನೇನು ಹೇಳ್ತಾ ಇದ್ದೇನೆ ಗೊತ್ತಾ? ಸ್ತುತಿ. ಅಂದ್ರೆ ನನಗೊಂದು ಮ್ಯಾಟ್ರ್ ಏನರ್ಥ ಆಯ್ತು ಗೊತ್ತಾ? ಲಾಸ್ಟಿಗೆ ಕ್ಲಿಯರ್ ಆಗಿ ಕೇಳಿದಾಗ 72 ಗಂಟೆ ಸ್ತುತಿ 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 ಇದೇ ಅಂತ. ಎಷ್ಟು ಗಂಟೆ? ಇದು ಆರಾಧನೆ ಆಗುತ್ತಾ? ಆರಾಧನೆ ಆಗೋದಿಲ್ಲ. ಮತ್ತೆ ಆರಾಧನೆ ಹೇಗಾಗುತ್ತೆ? ಒಕ್ಕಸಾರಿ ತೆಲುಗುలో చదువుతాము. ಅಲ್ಲಿ ಕನ್ನಡದಾಗಿ ಯಾವ ಪದ ಮಿಸ್ ಆಗಿದೆ ಗೊತ್ತಾ? ಆರಾಧನೆ ಮಾಡುವ ವಿಧವೇನೆಂದರೆ ಎಂಬುವ ಪದ ಮಿಸ್ ಆಗಿದೆ, ತೆಲುಗುದಲ್ಲಿ ಇರುತ್ತೆ ನೋಡ್ರಿ ಒಂದ್ಸರಿ. ఆ దినమందు కొంచెం గట్టిగా, ఆ దినమందు యెహోవాను స్తుతి చేయు విచారణను ఏర్పరచి దావీదు ఆసాపు చేతికిని వాని బంధువుల చేతికిని దానిని అప్పగించెను. ಇಲ್ಲಿಂದ ಜಾಗ್ರತೆ ಕೇಳಿ, ಈ ಪದ ಮಿಸ್ ಆಗಿದೆ ನಾವು ಕನ್ನಡದ ಓದಿನಾಗ. ಏನು? ಆ ಸ್ತುತಿ ವಿಧವೇನೆಂದರೆ ಎಂಬುದಾಗಿ ಮಿಸ್ ಆಗಿದೆ. ಓಕೆ, ಆ ಸ್ತುತಿ ಚೆಯ್ಯು ವಿಧವೇಮನಗ ಇಲ್ಲಿ ಕೆಳಗದ ನೋಡಿ, ಯೆಹೋವನಿಗೆ ಕೃತಜ್ಞತಾ ಸ್ತುತಿಗಳನ್ನು ಮಾಡಿರಿ. ಒಂದ್ಸರಿ ನಾವು ಓದೋಣ ಈಗ. ಅದು 8ನೇ ವಚನ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಅಂತದೆ. ಕೃತಜ್ಞತಾ ಅಂದ್ರೇನು? ನೋಡ್ಬೇಕಿಲ್ಲಿ, ಕಲಿತಾ ಇದ್ದೀರಲ್ಲ, ಶಿಕ್ಷಣೆಯಲ್ಲಿ ಇದ್ದೀರಲ್ಲ. ಕೃತಜ್ಞತೆ ಅಂದ್ರೆ ಏನು? ಬೇರೆ ಯಾವುದೋ ಹೇಳಿದ್ರೆ ನಿಮಗೆ ಬೇಗ ಅರ್ಥ ಆಗೋದಿಲ್ಲ. ನೀವು ಸ್ಕೂಲಿಗೆ ಹೋಗ್ತಿರಲ್ಲ, ಸೌಮ್ಯನ ದಿವ್ಯ ನೀನು ಸೌಮ್ಯ. ದಿವ್ಯಾ ಸ್ಕೂಲಿಗೆ ಹೋಗಿದ್ದಾಳ, ಸೌಮ್ಯ ಹೋಗಿಲ್ಲ. ಟೀಚರ್ ಇವತ್ತು ನೀವು ಹೋಮ್ವರ್ಕ್ ಕೊಟ್ಟಿಲ್ವಾ? ಆಕೆ ಸ್ಕೂಲಿಗೆ ಬಂದಿಲ್ಲ ಅಂತಂದ್ರೆ ಆಕೆಗೆ ನೀವು ಕೊಟ್ಟಾರಂತ ಕೊಟ್ಟಿಲ್ಲ ಅಂತ ಅರ್ಥನ? ಆಕೆ ಕೊಟ್ಟಾರಂತ ಅರ್ಥ. ಆಕೆ ಇವಾಗ ನಿನ್ ಬಲ್ಲಿ ಬಂದ್ ಏನ್ ಮಾಡ್ತಾಳೆ? ನಿನ್ ಬುಕ್ ಸ್ವಲ್ಪ ಕೊಡ್ತೀಯಾ, ಹೋಮ್ವರ್ಕ್ ಏನ್ ಕೊಟ್ಟಿದ್ದಾರೆ ಅಂತ ನಿನ್ನ ಬುಕ್ ತೆಗೆದುಕೊಂಡು ಹೋಗಿ ಆಕೆ ಏನ್ ಮಾಡ್ಕೊಳ್ತಾಳೆ? ಆಕೆ ನೀನು ಕೊಟ್ಟಂತ ಹೋಮ್ವರ್ಕ್ ಆಕೆ ಬರ್ಕೊಳ್ತಾಳೆ. ಅವಾಗ ನೀನ್ ಏನ್ ಮಾಡಿದ ಹಾಗೆ? ಹೆಲ್ಪ್ ಮಾಡಿದ ಹಾಗೆ. ಹೆಲ್ಪ್ ಮಾಡುವುದು ಏನಂತಾರೆ? ಕೃತಜ್ಞತೆ. ಒಂದು ಗ್ಲಾಸ್ ನೀರು ಕೇಳಿದಿರ ಅಂತ ಹೇಳ್ಬೋದು, ಕೊಟ್ಟ ತಕ್ಷಣ ಥ್ಯಾಂಕ್ಸ್ ಅಂತ ಹೇಳ್ತೇವ ಇಲ್ವಾ? ಥ್ಯಾಂಕ್ಸ್ ಅಂತ ಹೇಳ್ತೇವ? ಕೃತಜ್ಞತಾ
ಸ್ತುತಿ ಮಾಡಿರಿ, ಕೃತಜ್ಞತಾ ಸ್ತುತಿ ಮಾಡಿರಿ. ಯಾರಿಗೆ? ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಇಷ್ಟಕ್ಕೆ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಹೇಗೆ ಮಾಡಬೇಕು? ಹೇಗೆ ಮಾಡಬೇಕು? ನಾನ್ ನಿಮಗೊಂದು ಗ್ಲಾಸ್ ನೀರು ಕೊಟ್ರೆ ನೀವು ನಂಗೆ ಏನ್ ಹೇಳ್ತೀರಿ? ಥ್ಯಾಂಕ್ಸ್ ಹೇಳ್ತೀರಿ. ಇವಾಗ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಹೆಂಗ್ ಹೇಳ್ಬೇಕು? ಹೆಂಗ್ ಹೇಳ್ಬೇಕು? ಹೆಂಗ್ ಹೇಳ್ಬೇಕು? ಇವಾಗ ಹೇಳ್ತೀನಿ. ತೆಂಗಿನ ಮರ ನೋಡಿದಿರ? ತೆಂಗಿನಕಾಯಿ ನೋಡಿದಿರ? ತೆಂಗಿನಕಾಯಿ ನೋಡಿದಿರ? ಇವಾಗ ಒಂದು ವಾಟರ್ ಬಾಟಿಲ್ ಅದ ಅಂತ ತಿಳ್ಕೊರಿ. ವಾಟರ್ ಬಾಟಿಲಿಗೆ ಢಕ್ಕಣ ಇರುತ್ತೆ ಇರಲ್ವಾ? ಢಕ್ಕಣ ತೆಗೆದು ಓಪನ್ ಮಾಡಿ ಅದ್ರೊಳಗೆ ನೀರು ತುಂಬಿ ಢಕ್ಕಣ ಹಚ್ತೇವ. ಆ ಢಕ್ಕಣ ಅದ, ಅದ ಕ್ಯಾಪ್ ಅದ, ಕ್ಯಾಪ್ ತೆಗೆದು ನಾವು ನೀರು ಹಾಕ್ಬಹುದು. ಆದ್ರೆ ತೆಂಗಿನಕಾಯಿಗೆ ಕ್ಯಾಪ್ ಅದನ? ತೆಂಗಿನಕಾಯಿಗೆ ಢಕ್ಕಣ ಅದನ? ಇಲ್ಲ. ಮತ್ತ ಅದ್ರೊಳಗೆ ನೀರ್ ಹೆಂಗ್ ಬಂದು? ಅದ್ರಾಗ ನೀರ್ ಹೆಂಗ್ ಬಂದು? ತೆಂಗಿನ ನೀರು ಎಷ್ಟು ಜನ ಕೊಂಡಿರಿ? ಎಲ್ಲರೂ ಕೊಂಡಿದೇವಲ್ಲ. ತೆಂಗಿನ ನೀರು ಕುಡಿಯುವಾಗ ಯಾವತ್ತಾದ್ರೂ ನಾವು ಆಲೋಚನೆ ಮಾಡಿದೇವ? ಈ ವಾಟರ್ ಬಾಟಿಲ್ ಅಂದ್ರೆ ಅದಕ್ಕೆ ಕ್ಯಾಪ್ ಅದ, ಅದಕ್ಕೆ ಢಕ್ಕಣ ಅದ, ತೆಗೆದು ನಾವು ಕುಡಿಬಹುದು. ಆದರೆ ತೆಂಗಿನ ನೀರು ಕುಡಿಯುವಾಗ ಅದಕ್ಕೆ ಢಕ್ಕಣೆ ಇಲ್ಲ ಅಥವಾ ಅದಕ್ಕೆ ಕ್ಯಾಪೇ ಇಲ್ಲ. ಇದ್ರೊಳಗೆ ನೀರ್ ಹೆಂಗ್ ಹೋದು ಎಂಬುದಾಗ ಯಾವಾಗ ವಿಚಾರ ಮಾಡಿದೇವ? ಏನ್ ಮಾಡಿದೇವೆ? ತೆಂಗಿನಕಾಯಿ ಮಾರೋರ್ ಬಲ್ಲಿ ಹೋಗಿ ಒಂದು ಎಳೀಕಂದು ತೆಂಗು ನೋಡಿ ಒಂದು ಹುಡುಗ ಕೊಡಪ್ಪ ನೀರು ಅಂತೀವ ಇಲ್ವಾ? ಒಂದು 20 ರೂಪಾಯೋ 30 ರೂಪಾಯೋ ಕೊಟ್ಟು ಒಂದು ತೆಂಗಿನ ನೀರು ಕೊಂಡು ಬರ್ತೇವೆ. ಆದ್ರೆ ಆ ತೆಂಗಿನ ಒಳಗೆ ನೀರು ಅವು ಎಲ್ಲಿಂದ ಬಂದು ಎಂಬುದಾಗ ಯಾವ ತರ ಆಲೋಚನೆ ಮಾಡಿದೇವ? ಇಲ್ಲ. ದೇವರಿಗೆ ಕೃತಜ್ಞತಾ ಸ್ತುತಿ ಹೇಗೆ ಹೇಳಬೇಕಂದ್ರೆ, ದೇವರೇ, ಈ ತೆಂಗಿನಲ್ಲಿ ನೀರಿಟ್ಟಿದೆಯಾ ನೋಡು, ಆ ನೀರು ರುಚಿಯಾಗಿ ಆರೋಗ್ಯಕರವಾಗಿ ನೀನು ನನಗೆ ನೀರು ಕೊಟ್ಟಿದ್ದಿ ನೋಡು, ತೆಂಗಿನ ನೀರು, ಅದರಿಂದ ನಿನಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುತ್ತೇನೆ ಎಂಬುದಾಗಿ ಹೇಳ. ಯಾವುದರಿಂದ? ಅದು ಒಂದೇ ಕೊಟ್ಟಿದ್ದಾರೆ, ಇನ್ನು ಬೇರೆ ಬೇರೆ ಕೊಟ್ಟಿದ್ದಾರೆ. ಬಾಳೆಹಣ್ಣು ಯಾರಾದ್ರೂ ತಿಂದಿರ? ಬಾಳೆಹಣ್ಣು ಎಷ್ಟು ಜನ ತಿಂದಿರಿ? ಎಲ್ಲರೂ ತಿಂದಿರಿ. ಬಾಳೆಹಣ್ಣು ಹೇಗ್ ತಿಂದಿರಿ? ಅದ್ರ ಮೇಲಿನ ತೊಗಲು ತೆಗೆದು ತಿಂದಿದೆವು, ಒಳಗಿರ್ತಕ್ಕಂಥದ್ದು ತಿಂದಿದೆವು. ಒಂದು ವೇಳೆ ದೇವರು ಆ ಬಾಳೆಹಣ್ಣಿಗೆ ಮೇಲಿನ ಒಳಗಿದ್ದದ್ದು ಮಾತ್ರ ಗಿಡಕ್ಕಿಟ್ಟಿದ್ದಾರೆ ಅಂತ ತಿಳ್ಕೊರಿ, ತಿಂತೀರಾ? ಯಾಕ? ಅದ್ರ ಮೇಲೆ ಎಷ್ಟೋ ಧೂಳು ಬಂದ್ಬಿಡುತ್ತೆ, ಎಷ್ಟೋ ನೊಣಗಳು ಬಂದು ಕೂಡುತ್ತೆ. ತಿಂತೇವ? ಇಲ್ಲ. ಒಂದ್ ವೇಳೆ ಅದ್ರ ಮೇಲೆ ತೊಗಲೇ ಇಟ್ಟಿಲ್ಲ, ಅದು ನೀವು ಕೈದಾಗ ಹಿಡ್ಕೊಂಡು ಹೋಗ್ತಾ ಇದ್ದೀರಿ, ಜಾರಿ ಕೆಸರಲ್ಲಿ ಬಿತ್ತಂತ ತಿಳ್ಕೊರಿ, ತೆಗೆದು ತಿಂತೀರಾ? ತೊಳ್ಕೊಂಡು ತಿಂತೀರಾ? ಬರೋದು. ಒಂದು ವೇಳೆ ಆ ಬಾಳೆಹಣ್ಣು ಅಥವಾ ಆ ಬನಾನ ತೊಗಲಿಂದ, ಆ ಸಪ್ಪೆಯಿಂದ ನಿಮ್ಮ ಕೈಯಲ್ಲಿದೆ, ಕೆಳಗಡೆ ಬಿದ್ದಿದೆ, ಇವಾಗ ಏನ್ ಅವಕಾಶ ಇದೆ? ತೆಗೆದುಕೊಂಡು ನೀರು ಹಚ್ಚಿ ತೊಳೆದು ತಿನ್ನಬಹುದು. ಅವಕಾಶ ಅದನ ಇಲ್ವಾ? ದೇವರಿಗೆ ಇದರಿಂದಲೂ ಸಹ ಆತನಿಗೆ ಕೃತಜ್ಞತಾ ಸ್ತುತಿ ಮಾಡಬೇಕು. ದೇವರೇ, ನೀನು ನನ್ನ ಬಗ್ಗೆ ಎಷ್ಟು ಆಲೋಚನೆ ಮಾಡಿ ಈ ಬಾಳೆಹಣ್ಣು ನಾನು ತಿನ್ನುವುದಕ್ಕೆ ನೀನು ಕೊಟ್ಟಿದ್ದಿ, ಇದರಿಂದ ನಿನಗೆ ಕೃತಜ್ಞತಾ ಸ್ತುತಿ ಎಂಬುದಾಗಿ ಹೇಳಬೇಕು. ಹೇಳ್ಬೇಕಾ ಹೇಳ್ಬಾರ್ದ? ಸ್ತುತಿ ಮಾಡುವ ವಿಧವೇನೆಂದರೆ ಎಂಬುದಾಗಿ ತೆಲುಗುದಲ್ಲಿ ನೋಡಿದ್ದೇವೆ ಇಲ್ವಾ? ಸ್ತುತಿಯಲ್ಲಿ ಇದೊಂದು ಪಾರ್ಟ್, ಇದು ಒಂದು ಭಾಗ. ಸ್ತುತಿ ಮಾಡುವ ವಿಧಾನದಲ್ಲಿ ಇದು ಒಂದು ಭಾಗ. ಆದ್ರೆ ನಾವು ಇಲ್ಲಿಯವರೆಗೆ ಏನ್ ತಿಳಿದುಕೊಂಡಿದ್ದೇವೆ? ಸ್ತುತಿ ಅಂದ ತಕ್ಷಣ ಹಾಡುಗಳು ಮಾತ್ರ ಹಾಡಬೇಕು ಎಂಬುದಾಗಿ ತಿಳಿದುಕೊಂಡಿದ್ದೇವೆ. ಆದರೆ ಹಾಡು ಮಾತ್ರನೇ ಅಲ್ಲ ಆರಾಧನೆ ಮಾಡುವ ವಿಧವೇನೆಂದರೆ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಇದು ಒಂದು ಭಾಗ, ಇದು ಸಹ ಆರಾಧನೆ. ಕೆಳಗಿನ ವಚನ, ಆತನ
ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ. ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ. తెలుగులో ఒకసారి చదువుతాము. ఆయన నామమును ప్రకటన చేయుడి. ಇಲ್ಲಿ ಮಹತ್ವವನ್ನು ವರ್ಣಿಸಿರಿ, ಆತನ ನಾಮವನ್ನು ಪ್ರಕಟಿಸಿರಿ ಅಂತ ತೆಲುಗುದಾಗಿದೆ. ಆತನ ನಾಮವನ್ನು ಪ್ರಕಟಿಸಿರಿ, ಪ್ರಕಟಿಸಿರಿ. ಇದು ಏನಂತೆ? ಇದು ಸಹ ಆರಾಧನೆ. ಆತನ ನಾಮವನ್ನು ಪ್ರಕಟಿಸುವುದು ಏನಾಗುತ್ತೆ ಅಂತ? ಏನಾಗುತ್ತೆ? ಆರಾಧನೆ. ಆತನ ನಾಮವನ್ನು ಪ್ರಕಟಿಸಿರಿ, ಆತನ ನಾಮವನ್ನು ಪ್ರಕಟಿಸಿರಿ. ಹೇಗೆ ಪ್ರಕಟಿಸಬೇಕು? ಹೇಗೆ ಪ್ರಕಟಿಸಬೇಕು? ನೀವು ಯಾವಾಗಾರ ನಿಮಗೆ ಅನ್ಯ ಜನರು ಯಾರಾದರೂ ಫ್ರೆಂಡ್ಸ್ ಇದ್ದಾರ? ಅನ್ಯ ಜನರು ಅಂದ ತಕ್ಷಣ ಯಾರು? ಅನ್ಯ ಜನರು ಅಂದ ತಕ್ಷಣ ಯಾರು? ಯಾರು? ಬೇರೆ ಕುಲದವರು ಎಂಬ ಆಲೋಚನೆ ನಮಗೆ ಹೋಗ್ತದೆ ಅಲ್ಲ? ಕ್ರಿಸ್ತನನ್ನು ನಂಬದ ಜನರು, ಕ್ರಿಸ್ತನನ್ನು ನಂಬದ ಜನರು. ಇವಾಗ ನಾನು ಏನು ಕ್ರೈಸ್ತನು ಅಂತ ಯಾರ ಕಣ್ಣಿಗೆ ಕಾಣಿಸ್ತಾ ಇದೆ? ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಯಾಕೆ? ನಾನು ವಾಕ್ಯ ಹೇಳ್ತಾ ಇದ್ದೆ, ಅದಕ್ಕೋಸ್ಕರ ನಾನು ಕ್ರೈಸ್ತನು ಎಂಬುದಾಗಿ ನೀವು ಹೇಳ್ತಾ ಇದ್ದೀರಿ. ಆದರೆ ನನ್ನ ಹೃದಯ ರಹಸ್ಯವನ್ನು ನೋಡುವ ಆತನೊಬ್ಬನಿದ್ದಾನೆ. ಯಾರು? ದೇವರು. ಆತನ ಮುಂದೆ ನಾನು ಒಂದು ವೇಳೆ ವಾಕ್ಯಾನುಸಾರವಾಗಿ ನಡೆದುಕೊಳ್ಳದೆ ಹೋದರೆ ಆತನನ್ನು ಆರಾಧಿಸುವವರು ಹೇಗೆ ಆರಾಧಿಸಬೇಕಂದಿದ್ದಾನೆ? ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂತ ಹೇಳಿದ್ದಾರೆ. ಇವಾಗ ನಾನು ವಾಕ್ಯ ಹೇಳುತ್ತಾ ನಿಮ್ಮ ಮುಂದೆ ಒಂದು ನಟಿಸಿ ವಾಕ್ಯ ಹೇಳುವುದಾದರೆ ನಾನು ಹೊರಗಡೆ ಹೋಗಿ ವಾಕ್ಯ ವಿರುದ್ಧವಾಗಿ ವಾಕ್ಯಕ್ಕೆ ತಕ್ಕ ಹಾಗೆ ಒಂದು ವೇಳೆ ನನ್ನ ಗುಣಲಕ್ಷಣಗಳು ಇಲ್ಲ ಅಂತ ತಿಳ್ಕೊರಿ, ಅದು ಆರಾಧನೆ ಆಗುತ್ತಾ? ನಾನು ಕ್ರೈಸ್ತವನಾಗುತ್ತೇನಾ? ಏನಾಗುತ್ತೆ? ನಿಮ್ಮ ಮುಂದೆ ಕ್ರೈಸ್ತವನಾಗಿರ್ಬೋದಾದ್ರೆ ದೇವರ ಮುಂದೆ ನಾನು ಕ್ರೈಸ್ತವನಲ್ಲ. ಮತ್ತೆ ಯಾವ ಕ್ರೈಸ್ತನು? ನಾಮಕಾರ ಕ್ರೈಸ್ತನು, ಹೆಸರಿಗೆ ಮಾತ್ರ ಕ್ರೈಸ್ತನು. ಇವಾಗ ನಾವು ಸಹ ಆತನಿಗೆ ಆರಾಧಿಸಬೇಕು ಅಂದರೆ ಹೇಗೆ ಆರಾಧಿಸಬೇಕು? ಸತ್ಯಕ್ಕೆ ತಕ್ಕ ಹಾಗೆ. ವಾಕ್ಯ ನಮಗೆ ಏನು ಮಾಡು ಎಂಬುದಾಗಿ ಹೇಳ್ತಾ ಇದೆಯೋ ಅದು ಮಾಡುವುದೇ ಆರಾಧನೆ. ವಾಕ್ಯ ನಮಗೆ ಯಾವುದಾದ್ರೂ ಮಾಡಬಾರದು ಎಂಬುದಾಗಿ ಹೇಳ್ತಾ ಇದೆಯೋ ಅದು ಮಾಡದೇ ಇರುವುದೇ ಆರಾಧನೆ. ದೇವರಿಗೆ ವಿಧೇಯರಾಗಿ ಜೀವಿಸುವುದು ಸಹ ಆರಾಧನೆ. ಆತನ ನಾಮವನ್ನು ಪ್ರಕಟಿಸಿರಿ ಅಂತ ಹೇಳಿದ್ದಾನೆ. ಅನ್ಯ ಜನರಿಗೆ ಒಂದು ವೇಳೆ ನೀವು ಪ್ರಕಟಿಸಬೇಕು ಅಂದರೆ ಹೇಗೆ ಪ್ರಕಟಿಸ್ತೀರಿ? ಅನ್ಯ ಜನರಿದ್ದಾರೆ ಅಂತ ತಿಳ್ಕೊಳ್ಳಿ. ಸರಿ, ಇಲ್ಲಿವರೆಗೆ ನೀವು ಆಲೋಚನೆ ಮಾಡಿದ ಹಾಗೆ ಕ್ರೈಸ್ತವರು ಅಲ್ಲದವರು ಅಥವಾ ವಾಕ್ಯವನ್ನು ದೇವರನ್ನು ನಂಬದವರು ಅನ್ಯ ಜನರು. ಆ ಅನ್ಯ ಜನರ ಬಳಿಗೆ ಅವರು ಬೇರೆ ದೇವರನ್ನು ನಂಬಿಕೊಳ್ತಾ ಇದ್ದಾರೆ. ಅವರಿಗೆ ಹೋಗಿ ನೀವು ಹೇಗೆ ವಾಕ್ಯ ಪ್ರಕಟಣೆ ಮಾಡ್ತೀರಿ? ಹೇಗೆ ಪ್ರಕಟಿಸ್ತೀರಿ? ನಿಮ್ ಫ್ರೆಂಡ್ಗಳಿಗೆ ಹೇಗೆ ಪ್ರಕಟಿಸ್ತೀರಿ? ಇವಾಗ ಒಂದ್ 5 ನಿಮಿಷ ಟೈಮ್ ಕೊಡು, ನಮ್ ದೇವ್ರ ಬಗ್ಗೆ ನಾ ಹೇಳ್ತೀನಿ ಕೇಳು ಅಂದ್ರೆ ಕೇಳ್ತಾರ? ಅವರು ಕೇಳ್ತಾರ? ಕೇಳಲ್ರು. ಯಾಕೆ ಕೇಳಲ್ರು? ಅವರು ನಮ್ಮ ದೇವರ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಅವರಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವರಿಗೆ ಅದು ಬೇಕಾಗಿಲ್ಲ. ಆದರೆ ಅನ್ಯ ಜನರು ಸಹ ನಮ್ಮ ದೇವರನ್ನು ತಿಳಿದುಕೊಳ್ಳಬೇಕು, ನಮ್ಮ ದೇವರನ್ನು ಆರಾಧಿಸಬೇಕು ಅಂದರೆ ಅವರಿಗೆ ನೀವು ಯಾವ ರೀತಿ ಹೋಗಿ ದೇವರ ಮಹಿಮೆಯನ್ನು ಅಥವಾ ಆತನ ಮಹತ್ವವನ್ನು ವರ್ಣಿಸ್ತೀರಿ? ಆತನ ಮಹತ್ವವನ್ನು ಹೇಗೆ ಪ್ರಕಟಿಸ್ತೀರಿ? ಇಲ್ಲಿಯವರೆಗೆ ಒಂದು ಎಕ್ಸಾಂಪಲ್ ನಿಮಗೆ ಹೇಳಿದೆ. ಏನು ತೆಂಗಿನಕಾಯಿ ಹೇಳಿದನ? ಹೇಳಿದ. ತೆಂಗಿನಕಾಯಿ ಎಲ್ಲರೂ ಕೊಂಡಿದ್ದೀರಾ ಅಂದ ತಕ್ಷಣ ನೀವು ಎಲ್ಲರೂ ಕೊಂಡಿದ್ದೀವಿ ಅಂತ ಹೇಳಿರಿ. ಇವಾಗ ಇನ್ನೊಂದು ರೀತಿಯಲ್ಲಿ ಕೇಳ್ತೀನಿ, ಅನ್ಯ ಜನರಾದಂತ ನಿಮ್ಮ ಫ್ರೆಂಡ್ಸು ನೀವು ಯಾವಾಗಾದ್ರೂ ಕಲ್ತು ಹೋಗಿ ತೆಂಗಿ ನೀರು ಕೊಂಡಿದ್ದೀರಾ? ಕೊಂಡಿಲ್ವಾ? ಒಂದ್ ವೇಳೆ ಅನ್ಯ ಜನರ ಜೊತೆ ಹೋಗಿ ನೀವು ತೆಂಗಿನ ನೀರು ಕೊಂಡಿದ್ದೀರಾ ಅಂತ ತಿಳ್ಕೊರಿ. ಅವಾಗ ಹೇಗೆ ಪ್ರಕಟಿಸ್ಬೇಕು ಗೊತ್ತಾ? ತೆಂಗಿನಕಾಯಿ ಅವ್ರು ಹುಡುಕೊಳ್ತಾರೆ, ನೀವಿಬ್ರು ಸಹ ತೆಂಗಿನ ನೀರು ಕುಡಿಯುವಾಗ ಅವರಿಗೆ ನಮ್ಮ ದೇವ್ರ ಬಗ್ಗೆ ಹೇಳ್ತೀನಿ ಕೇಳು ಅಂದ್ರೆ ಕೇಳಲ್ರು. ಹೆಂಗೆ ಹೇಳ್ಬೇಕು ಅವ್ರಿಗೆ? ಅವ್ರ ಹೆಸರು ಒಂದ್ ವೇಳೆ ಸೌಮ್ಯ ಅಂತ ತಿಳ್ಕೊರಿ, ದಿವ್ಯ ಅಂತ ತಿಳ್ಕೊರಿ. ಸೌಮ್ಯ ಅನ್ಯ ಜನಗಳಂದ್ರೆ
ದಿವ್ಯ ಏನ್ ಹೇಳ್ಬೇಕು ಇವಾಗ? ನಮ್ ದೇವ್ರ ಬಗ್ಗೆ ಹೇಳ್ತೀನಿ ಕೇಳೋ ಅಂದ್ರೆ ಸೌಮ್ಯ ಏನ್ ಮಾಡೋದಿಲ್ಲ, ಕೇಳೋದಿಲ್ಲ. ಸೌಮ್ಯ ಕೇಳಬೇಕು ಅಂದ್ರೆ ದಿವ್ಯ ಏನ್ ಮಾಡ್ಬೇಕು ಇವಾಗ? ಇಬ್ಬರು ಕೈದಾಗ ಏನಿದೆ? ತೆಂಗಿನಕಾಯಿ ಇದೆ. ಆ ತೆಂಗಿನಕಾಯಿ ಬಗ್ಗೆ ದಿವ್ಯ ಏನ್ ಮಾಡ್ಬೇಕು ಸೌಮ್ಯಗೆ? ಸೌಮ್ಯ ಇದು ಇದು ಒಂದ್ಸಲ ವಿಚಾರ ಮಾಡಿದೀಯಾ ಅಂದ ತಕ್ಷಣ ಏನು ಅಂತಳ ಅನ್ಬಲ್ವಾ? ಅಂತಳ. ಏನು ಅಂದ ತಕ್ಷಣ ಅವಾಗ ನೀವು ಅವಕಾಶ ಮಾಡಿಕೊಂಡು ಏನ್ ಹೇಳ್ಬೇಕು ಅವರಿಗೆ? ಈ ತೆಂಗಿನಕಾಯಿ ಇದೆ ನೋಡು, ತೆಂಗಿನಕಾಯಿಯಲ್ಲಿ ನೀರು ಯಾರಿಟ್ಟಿರ್ಬೋದಂತಿ ಅಂತ ಕ್ವಶನ್ ಹಾಕ್ಬೇಕು. ಅವಾಗ ಅವಳು ಏನ್ ಮಾಡ್ತಾಳ? ಅರೆ ನಿಜನೇ, ಹೌದು, ಇದರಲ್ಲಿ ನೀರು ಯಾರು ಇಟ್ಟಿರ್ಬೋದು ಆಲೋಚನೆ ಮಾಡ್ತಾಳ ಮಾಡಲ್ವಾ? ಮಾಡ್ತಾಳ. ಅವಾಗ ನೀವೇನ್ ಮಾಡ್ಬೇಕು? ಇದನ್ನು ಸೃಷ್ಟಿ ಮಾಡಿರುವಂತ ದೇವರು ಒಬ್ಬ ಆತನಿದ್ದಾನೆ, ಆತನೇ ಈ ತೆಂಗಿನಕಾಯಿಯಲ್ಲಿ ನೀರಿಟ್ಟಿದ್ದಾನೆ, ಆರೋಗ್ಯಕರವಾದ ನೀರಿಟ್ಟಿದ್ದಾನೆ ಎಂಬುದಾಗಿ ಆ ರೀತಿ ಅನ್ಯ ಜನರ ಮಧ್ಯದಲ್ಲಿ ದೇವರ ನಾಮವನ್ನು ವರ್ಣಿಸಬೇಕು, ದೇವರ ಮಹತ್ವವನ್ನು ವರ್ಣಿಸಬೇಕು. ಈ ರೀತಿ ಅವಕಾಶ ಮಾಡಿಕೊಂಡು ಅವರಿಗೆ ನೀವು ದೇವರ ನಾಮವನ್ನು ವರ್ಣಿಸಬೇಕು, ಪ್ರಕಟಿಸಬೇಕು. ಪ್ರಿಯರ ಮಕ್ಕಳು, ಅನ್ಯ ಜನರು ಫ್ರೆಂಡ್ಸ್ ಇರ್ತಾರ ಇಲ್ವಾ? ಅವರಿಗೆ ಎಕ್ಸಾಂಪಲ್ ಇದು ಒಂದೇ ಹೇಳಿದ್ದೇನೆ. ಯಾವುದೋ ಒಂದು ಕಣ್ಣಿನ ಮುಂದೆ ನಿಮ್ಮ ಮುಂದೆ ಯಾವುದೋ ಒಂದು ಎಕ್ಸಾಂಪಲ್ ಅಂತ ಇರುತ್ತೆ ಅಲ್ಲ, ಆ ಎಕ್ಸಾಂಪಲ್ ನಿಂದ ಅವರಿಗೆ ನೀವು ಏನ್ ಮಾಡಬೇಕು? ದೇವರ ವಾಕ್ಯವನ್ನು ತಿಳಿಸಬೇಕು. ನಮಗೆ ಟೈಮ್ ಅಂತ 8:42 ಇನ್ನೊಂದು 5 ನಿಮಿಷದಾಗ ಮುಗಿಸ್ತೇನೆ. ಮತ್ತೊಂದು ವಚನ, ಜನಾಂಗಗಳಲ್ಲಿ ಆತನ ಕೃತ್ಯಗಳು ಪ್ರಸಿದ್ಧಿಪಡಿಸಿರಿ, ಪ್ರಸಿದ್ಧಿಪಡಿಸಿರಿ. ತಮ್ಮ ಆ ವಚನ ಚಲೋ. ಆತನ ಕಾರ್ಯಗಳನ್ನು ಪ್ರಸಿದ್ಧಿ ಅಂದ್ರೆ ಒಂದ್ ನಿಮಿಷ ನಾನು ಓದ್ತೀನಿ. ಜನಾಂಗಗಳಲ್ಲಿ ಆತನ ಕೃತ್ಯಗಳು ಪ್ರಸಿದ್ಧಿಪಡಿಸಿರಿ. ಚದುವು ఆయన కార్యములను జనములలో ಆತನ ಕಾರ್ಯಗಳನ್ನು ಜನರ తెలియజేయుడి. ತಿಳಿಯಪಡಿಸಿರಿ. ಆತನ ಕಾರ್ಯಗಳನ್ನು ತಿಳಿಯಪಡಿಸಿರಿ. ಆಲೋಚನೆ ಮಾಡಿ. ಆತನ ಕಾರ್ಯಗಳೇನು? ಆತನ ಕಾರ್ಯಗಳೇನು? ಆತನ ಕಾರ್ಯಗಳೇನು? ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಿದ್ದಾನೆ, ಕಾಲಿಲ್ಲದವರಿಗೆ ಕಾಲು ಕೊಟ್ಟಿದ್ದಾನೆ, ಮೈಯಲ್ಲಿ ಹುಷಾರಿಲ್ಲದವರಿಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ, ದೆವ್ವಗಳನ್ನು ಬಿಡಿಸಿದ್ದಾನೆ, ಭೂಲೋಕದಲ್ಲಿರ್ತಕ್ಕಂಥ ಪ್ರತಿ ಮನುಷ್ಯನಿಗೋಸ್ಕರ ಆತನು ಪ್ರಾಣ ಕೊಟ್ಟಿದ್ದಾನೆ. ಇವೆಲ್ಲವೂ ಆತನ ಕಾರ್ಯಗಳು, ಆತನ ಕಾರ್ಯಗಳು. ಇವೆಲ್ಲದರ ಬಗ್ಗೆ ನೀವು ಏನು ಮಾಡಬೇಕು? ಇತರರ ಜೊತೆ ಮಾತಾಡಬೇಕು. ಇದು ಸಹ ಏನಾಗುತ್ತೆ? ಆರಾಧನೆ. ಆರಾಧನೆ. ಇಲ್ಲಿವರೆಗೆ ಎಷ್ಟು ನೋಡಿಕೊಂಡಿದ್ದೇವೆ? 3. ಆತನನ್ನು ಕೃತಜ್ಞತಾ ಸ್ತುತಿ ಮಾಡೋದು ಸಹ ಆರಾಧನೆ. ಆತನ ನಾಮವನ್ನು ಅನೇಕರಲ್ಲಿ ವರ್ಣಿಸುವುದು ಆರಾಧನೆ. ಆತನು ಮಾಡಿದ ಕಾರ್ಯಗಳನ್ನು ಇತರರಿಗೆ ಹೇಳುವುದು ಸಹ ಆರಾಧನೆ. ಕೇವಲ ನಾವು ಇಲ್ಲಿಯವರೆಗೆ ಆರಾಧನೆ ಅಂದ ತಕ್ಷಣ 2 ಕೈ ಮೇಲು ಮಾಡಿ ಬಾಯಿಂದ ಹಾಡುವುದು ಮಾತ್ರ ಆರಾಧನೆ ಅಂದುಕೊಂಡಿದ್ದೇವೆ. ಆದರೆ ಆರಾಧನೆಯಲ್ಲಿ ಎಷ್ಟು ವಿಧಗಳಿವೆ? ಎಷ್ಟು ವಿಧಗಳಿವೆ? ಇವೆಲ್ಲವೂ ಸಹ ಆರಾಧನೆ. ಆರಾಧನೆ ಇವೆಲ್ಲ. ಮತ್ತೆ ಕೆಳಗಿನ ವಚನ 9ನೇ ವಚನ, ಆತನನ್ನು ಕೀರ್ತಿಸಿ ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ, ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ. ಯೆಹೋವನ ದರ್ಶನವನ್ನು ಕೋರುವವರ ಹೃದಯವು ಹರ್ಷಿಸಲಿ. ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ. ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಆತನ ಸೇವಕನಾದ ಇಸ್ರಾಯೇಲನ ಸಂತತಿಯವರೇ. ಆಲೋಚನೆ ಮಾಡಿದಾರ? ಆರಾಧನೆ ಅಂದ ತಕ್ಷಣ ಹಾಡುವುದು ಮಾತ್ರ ಆರಾಧನೆ ಅಲ್ಲ. ಮುಖ್ಯವಾಗಿ ಆತನನ್ನು ಆರಾಧಿಸುವವರು ಹೇಗೆ ಆರಾಧಿಸಬೇಕು? ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಬೇಕು. ಆರಾಧಿಸಬೇಕು ಅಂದರೆ ವಾಕ್ಯಾನುಸಾರವಾಗಿ ನಾವು ಜೀವಿಸುವುದು ಸಹ ಆರಾಧನೆ. ನಾವು ಇನ್ನೊಬ್ಬರಿಗೆ ಮಾದರಿಯಾಗಿ ಜೀವಿಸುವುದು ಸಹ ಆರಾಧನೆ. ನಮ್ಮ ಗುಣಲಕ್ಷಣಗಳನ್ನು ನೋಡಿ ಒಂದು ವೇಳೆ ಒಬ್ಬರು ಬದಲಾಯಿಸ್ತಾ ಇದ್ದಾರೆ ಅಂದ್ರೆ ಅದು ಸಹ
ಆರಾಧನೆ. ಆಲೋಚನೆ ಮಾಡಿದ್ರೆ ಕೇವಲ ನಾವು ಆರಾಧನೆ ಅಂದ ತಕ್ಷಣ ಎಲ್ಲರೂ ಗುಂಪಾಗಿ ಸೇರಿ ಬಂದಾಗ ಎಲ್ಲರ ಮಧ್ಯದಲ್ಲಿ ನಾನು ಹಾಡುವುದೇ ಆರಾಧನೆ ಅಂದುಕೊಳ್ಬೇಡ್ರಿ. ಎರಡು ಕೈ ಮೇಲ್ ಮಾಡಿ ಕಣ್ಣು ಮುಚ್ಚಿ ಮುಖವೆಲ್ಲ ವಿಕಾರವಾಗಿ ಮಾಡಿಕೊಂಡು ಹಾಡುವುದೇ ಆರಾಧನೆ ಅಂದುಕೊಳ್ಬೇಡ್ರಿ. ಆರಾಧನೆಯಲ್ಲಿ ಅದೊಂದು ಭಾಗ. ದೇವರನ್ನು ಹೇಗೆ ಆರಾಧಿಸಬೇಕು ಎಂಬುದಾಗಿ ನಾವು ಕಲಿತಾ ಇದ್ದೇವೆ. ಹೇಗೆ ಆರಾಧಿಸಬೇಕು? ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಯೋಹಾನನು ಬರೆದ ಸುವಾರ್ತೆಯಲ್ಲಿ ಒಂದು ಚಿಕ್ಕ ಮಾತು ನಾವು ನೋಡಿಕೊಂಡು ಇವತ್ತಿನ ಭಾಗ ನಾವು ಮುಗಿಸಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ అధ్యాయ సంస్కృతి గురించి ఉంటుంది. 4ನೇ అధ్యాయ 20వ వచనం అనుకుంటాము. ఆమె కుండ విడిచి వెళ్ళిపోతుంది అక్కడి నుంచి. ఎంత 28 28ನೇ ವಚನ 27ನೇ ವಚನವೂ ಸಹ ನೋಡೋಣ. 27ನೇ ವಚನ. ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನನ್ನು ಒಬ್ಬ ಹೆಂಗಸಿನ ಸಂಗಡ ಮಾತಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೂ ನಿನಗೆ ಏನು ಬೇಕು, ಆಕೆಯ ಸಂಗಡ ಯಾಕೆ ಮಾತಾಡುತ್ತಿ ಎಂದು ಒಬ್ಬರು ಕೇಳಲಿಲ್ಲ. ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂಬ ಕ್ವಶನ್ ಮಾರ್ಕ್ ಇದೆ. ಅಲ್ಲಿ ಅವರಿಬ್ಬರ ನಡುವರ್ಕ ಸಂಭಾಷಣೆ ಏನ್ ಜರುಗಿದೆ ಅಂದರೆ, ಅವಳು ಒಂದು ವೇಶ್ಯವಾಗಿರುತ್ತಾಳೆ. ಯಾರು? ಆ ಸಮರೆಯದ ಸ್ತ್ರೀ ವೇಶ್ಯವಾಗಿರುತ್ತಾಳೆ. ವೇಶ್ಯವಾಗಿದ್ದಾಗ ನೀನು ಕೊಡ್ತಕ್ಕಂಥ ನೀರು ಕೊಂಡ್ರೆ ಮತ್ತೆ ದಾಹ ಆಗಬಹುದು, ಮತ್ತೆ ನೀರಡಿಕೆ ಆಗಬಹುದು. ಆದರೆ ನಾನು ಕೊಡುವ ನೀರು ನಿನಗೆ ಕೊಟ್ರೆ ನೀನು ಯಾವಾಗೂ ಸಹ ನೀರಡಿಕೆ ಆಗುವುದಿಲ್ಲ ಎಂದ ತಕ್ಷಣ ಅವಾಗ ಅವಳು ಏನಂತ ಗೊತ್ತಾ? ಆದರೆ ಇಲ್ಲಿಯ ಇಷ್ಟು ದೂರ ನಾನು ಬರುವುದಕ್ಕಿಂತ ಆ ನೀರು ಯಾವುದನ್ನು ನೀನು ಕೊಡು ಅಂತಾಳೆ. ಕೊಡುವಂತ ತಕ್ಷಣ ಯೇಸು ಕ್ರಿಸ್ತನ್ ಏನ್ ಹೇಳ್ತಾರೆ ಗೊತ್ತಾ? ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಅಂತಾಳೆ. ಆದರೆ ಬಾ ಅಂದಾಗ ಅವಳು ಏನ್ ಹೇಳ್ತಾಳೆ ಗೊತ್ತಾ? ನನಗೆ ಗಂಡನು ಇಲ್ಲ ಎಂಬುದಾಗಿ ಹೇಳ್ತಾಳೆ. ಆದರೆ ನಿನ್ಗೆ 5 ಮಂದಿ ಗಂಡಂದಿರಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಅಂದ ತಕ್ಷಣ ಅವಳು ಸ್ವಲ್ಪ ಆಲೋಚನೆ ಮಾಡ್ತಾಳೆ. ಅಂದ್ರೆ ನಾನು ಮಾಡಿದ ರಹಸ್ಯ ಕ್ರಿಯೆಗಳನ್ನು, ನಾನು ಮಾಡಿರ್ತಕ್ಕಂಥ ಪಾಪವನ್ನು ಈತನು ಹೇಳ್ತಾ ಇದ್ದಾನಂದ್ರೆ ಈತನು ಯಾರು ಎಂಬುದಾಗಿ ಕಂಡುಕೊಂಡಿದ್ದಾಳ ಅವಳು. ಬರಬೇಕಾದ ಮೆಷಿಯನು, ಬರಬೇಕಾದ ಕ್ರಿಸ್ತನು ಈತನೇ ಎಂಬುದಾಗಿ ಆತನ ಮಾತುಗಳನ್ನು ಕೇಳಿ, ನಾನು ಮಾಡಿದ ಎಲ್ಲಾ ಕ್ರಿಯೆಗಳನ್ನು ಈತನು ಹೇಳ್ತಾ ಇದ್ದಾನಂದ್ರೆ ಇವಾಗ ಅರ್ಜೆಂಟ್ ಆಗಿ ನಾನು ಏನ್ ಮಾಡ್ಬೇಕು? ಊರಲ್ಲಿ ಹೋಗಬೇಕು ಎಂಬುದಾಗಿ ಊರೊಳಗೆ ಹೋಗಿ ಅನೇಕರನ್ನು ಕರೆದುಕೊಂಡು ಆತನ ಮುಂದಕ್ಕೆ ತರುತ್ತಾಳೆ. ಅನೇಕರು ಬಂದು ಆತನ ಮಾತುಗಳನ್ನು ಕೇಳಿ ಆತನನ್ನು ಅವರಲ್ಲಿ ನೀವು ಇನ್ನು ನಮಗೆ ವಾಕ್ಯವನ್ನು ಹೇಳಬೇಕು ಎಂಬುದಾಗಿ ಬೇಡಿಕೊಳ್ತಾರೆ. ಅಲ್ಲಿ ಇನ್ನು 3 ದಿವಸ ಆತನು ಇದ್ದು ವಾಕ್ಯವನ್ನು ಹೇಳಿ ಅನೇಕರಿಗೆ ಬಲಪಡಿಸುತ್ತಾನೆ. ಇದು ಆರಾಧನೆ ಅಂತೀರಾ ಅಥವಾ ಅಲ್ಲಂತೀರಾ? ಇದು ಸಹ ಆರಾಧನೆ. ಯಾಕೆ? ಅವಳು ರಕ್ಷಿಸಲ್ಪಡದಲ್ದೇನೆ ಇನ್ನು ಅನೇಕರಿಗೆ ಜೀವವುಳ್ಳ ಮಾತುಗಳಿಂದ ರಕ್ಷಿಸಿದಾಳೆ. ಅದಕ್ಕೋಸ್ಕರ ಅದು ಸಹ ಏನಾಗುತ್ತೆ? ಆರಾಧನೆ ಆಗುತ್ತೆ. ಅದಕ್ಕೋಸ್ಕರ ಆರಾಧನೆ ಮಾಡುವುದು ಕೇವಲ ಬಾಯಿಂದ ಹಾಡಿ
ಆತನನ್ನು ಸ್ತುತಿಸೋದು ಮಾತ್ರ ಆರಾಧನೆ ಅಲ್ಲ, ವಾಕ್ಯಕ್ಕೆ ತಕ್ಕ ಹಾಗೆ ಅಂದರೆ ಸತ್ಯ ತಕ್ಕ ಹಾಗೆ ನಾವು ಜೀವಿಸುವುದು ಸಹ ಆರಾಧನೆ ಎಂಬುದಾಗಿ ನಾವು ಕಲಿತುಕೊಂಡಿದ್ದೇವೆ. ನಮ್ಮ ಪಾಠ ಏನ್ರಿ? ನಮ್ಮ ಪಾಠ ಏನು? ದೇವರನ್ನು ಹೇಗೆ ಆರಾಧಿಸಬೇಕು. ಹೇಗೆ ಆರಾಧಿಸಬೇಕು? ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಬೇಕು. ಅಂದ್ರೆ ಏನು ಸತ್ಯಕ್ಕೆ ತಕ್ಕ ಹಾಗೆ? ಅಂದ್ರೆ ವಾಕ್ಯಾನುಸಾರವಾಗಿ ಜೀವಿಸುವುದು, ವಾಕ್ಯಾನುಸಾರವಾಗಿ ನಡೆದುಕೊಳ್ಳುವುದು, ವಾಕ್ಯಾನುಸಾರವಾಗಿ ಬದುಕುವುದೇ ಆರಾಧನೆ. ಎಲ್ರಿಗೂ ಅರ್ಥ ಆಗಿದೆಯಾ? ಎಲ್ರಿಗೂ ಅರ್ಥ ಆಗಿದೆಯಾ? ಓಕೆ. ನಮ್ಮ ಮಧ್ಯದಲ್ಲಿ ದೈವ ಸೇವಕರಿದ್ದಾರೆ, ಅವರು ಕೊನೆ ಪ್ರಾರ್ಥನೆ ಮಾಡುತ್ತಾರೆ. ನಾವು ಅಂತ್ಯ ಆಶೀರ್ವಾದದಿಂದ ಇವತ್ತಿನ ಕೂಟವನ್ನು ಮುಗಿಸೋಣ. మహాపరిశుద్ధుడైన మా గొప్ప తండ్రి, దయగలిగిన దేవ, ఉన్నతమైన శ్రేష్టమైన పరిశుద్ధ నామానికి వందనములు, స్తోత్రములు తండ్రి. ఇదిగోనైనా పిల్లల పట్ల తండ్రి ఇంతవరకు మీ చక్కటి మాట్లాడతారు తండ్రి, వినిపింపజేశారు నైనా కేవలం తండ్రి. ఇదిగోనైనా పరిశుద్ధమైన మాటలు తండ్రి మా హృదయంలో కనుక ఉన్నట్లయితే తండ్రి, మేము వైదొలగకుండా తండ్రి, తప్పిదారిలో వెళ్ళకుండా తండ్రి, నీ మంచి మార్గంలో వెళ్ళినట్లయితే ఇదిగోనైనా మీ సత్యమైన మాటలు చెప్తున్నాయి ప్రభా. ఏవి సత్యమైనవో తండ్రి తెలుసుకున్నట్లు తండ్రి, సత్యమైన మార్గంలో నన్ను నడుచుకోమని తెలియజేస్తున్నారు తండ్రి. తండ్రి మేము ఏ విధంగా తండ్రి మా హృదయాలను పరిశీలించుకొని మీ విలువైన మాటల చేత తండ్రి మేము బలపడే వారిగా ఉండలాగా మీకు ఇదిగోనైనా సత్యమైన మాటలు కనుక తండ్రి మా హృదయంలో ఉన్నట్లయితే తండ్రి, మీ వాక్యానికి తండ్రి లోబడి తండ్రి, మీ వాక్యానికి తండ్రి మేము అనుసరించి తండ్రి, మీ వాక్యం పట్ల నడిచే వారిగా మేము అందరం ఉండలాగా మీకు ఇదిగోనైనా ఎంతో చక్కటి తండ్రి వాతావరణాన్ని తండ్రి అనుకూలం చేసిన దాన్ని బట్టి మీకు వందనాలు తండ్రి. చక్కగా పిల్లలు తండ్రి మంచి రీతిలో తండ్రి విని తండ్రి వారి హృదయము తండ్రి మీ తట్టు మరలించుకొని వారి స్థానంలో ఉండాలని ఇదిగోనైనా ఎంతమంది పెద్ద వారికి చెప్పినప్పటికీ తండ్రి వినలేని స్థానంలో ఉన్నప్పటికీ తండ్రి, చిన్న పిల్లలను ప్రేమించి తండ్రి ఇక్కడ చెప్పించిన విధానం బట్టి మీకే వందనాలు దేవా. వారి గురించి తండ్రి, వారి ఆలోచనలు తండ్రి, మీ యొక్క మంచి మాటలకు తండ్రి వెనుకడులాగా మీకు ఇదిగోనైనా హైదరాబాద్ గ్రామం నుండి తండ్రి ఈ యొక్క చాంబల్ గ్రామానికి తీసుకొచ్చి తండ్రి మేము తిరిగి వెళ్ళి చూడాలి తండ్రి, మీ కృపదలను దయచేయండి ప్రభా, మీ కాపుదలను దయచేయండి ప్రభా. ఇదిగోనైనా మరలా వచ్చి తండ్రి మీ యొక్క మాటలు చెప్పుటకు తండ్రి మరొకసారి మాకు అవకాశం ఇస్తారని నేను నమ్ముతున్నాను తండ్రి. ముఖ్యంగా తండ్రి ఎదుగుతున్నటువంటి పిల్లల పట్ల తండ్రి మంచి జ్ఞానంను దయచేయండి ప్రభా. వారిని తండ్రి, వారికి వారి కుటుంబానికి తండ్రి మంచి విలువైన మాటలు తండ్రి తెలియజేసే వారి స్థానంలో మేము అందరం ముందులాగిన తండ్రి. ఇదిగోనైనా పిల్లలు తండ్రి అపవాది సంబంధంలో ఉండకుండా తండ్రి మీ పరిశుద్ధమైన మాటలు ఏదో ఉండలాగా మీకు చూపించండి. చెప్పినటువంటి కుమారులు తండ్రి, ప్రయాసపడుతున్న కుమారుల పట్ల తండ్రి మీరే తోడు నీడే ఉండి నడిపించండి తండ్రి. చెప్పినటువంటి కుమారుల ద్వారా తండ్రి మంచి విలువైన మాటలు విని తండ్రి మేము విలువైన మాటలకు వేగిరపడే వారి స్థానంలో ఉండలాగా మీరే చూపిస్తాను. ఇదిగోనైనా మేము ఎల్లు ప్రయాణం అంతా కూడా మీరే తోడు నీడే నడిపిస్తున్నాను. మరలా వచ్చి తండ్రి మీ విలువైన మాటలు చాటించే స్థానంలో మేము అందరం ఉండలాగా మీరే చూపిస్తున్నాను. మమ్మల్ని మేము తగ్గించుకుంటూ మీ నామాన్ని హెచ్చిస్తూ మీ ప్రేమ రక్షకునైనా యేసుక్రీస్తు వారి శ్రేష్టమైన నామములో మిమ్మల్ని అడిగిపెడుతున్నాను మా తండ్రి. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನ್ಯೋನ್ಯ ಸಹವಾಸವು ಕೂಡಿ ಬಂದಂತ ನಮ್ಮೆಲ್ಲರ ಮೇಲೆಯೂ ಸಕಲ ಪರಿಶುದ್ಧರ ಮೇಲೆಯೂ ಎಂದಿಗೂ ಇಂದಿಗೂ ನಿತ್ಯ ನೆಲೆಯಾಗಿರಲಿ. ಆಮೆನ್. ಎಲ್ಲರಿಗೂ ವಂದನೆಗಳು.